ಬಾಗಲಕೋಟೆ ಇಳಕಲ್ ಹೇರ್ ಡ್ರೈಯರ್ ಬ್ಲಾಸ್ಟ್ ಪ್ರಕರಣಕ್ಕೆ ಟ್ವಿಸ್ಟ್. ಬಾಗಲಕೋಟೆ ಎಸ್ಪಿ ಅಮರನಾಥ್ ರೆಡ್ಡಿ ಹೇಳಿಕೆ. ಶಶಿಕಲಾಳನ್ನ ಕೊಲೆ ಮಾಡಬೇಕೆಂದು ಸ್ಕೆಚ್ ಹಾಕಿದ ಆರೋಪಿ ಸಿದ್ದಪ್ಪ ಶೀಲವಂತ್ ಅರೆಸ್ಟ್. ಕುಷ್ಟಗಿ ತಾಲೂಕಿನ ಪುರತಗೇರಿ ಗ್ರಾಮದ ಆರೋಪಿ ಸಿದ್ದಪ್ಪ ಶೀಲವಂತ್ ಅರೆಸ್ಟ್. ಬಸಮ್ಮ ಮತ್ತು ಶಶಿಕಲಾ ಇಬ್ಬರು ಸ್ನೇಹಿತರು. ಇವರಿಬ್ಬರಿಗೂ ಸಿದ್ದಪ್ಪ ಶೀಲವಂತ್ ಪರಿಚಿತ. ಸಿದ್ದಪ್ಪ ಮತ್ತು ಬಸಮ್ಮಳ ಸಂಬಂಧ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಶಶಿಕಲಾ, ಗೆಳತಿಯನ್ನು ದೂರ ಮಾಡಿದ್ದವಳು ಶಶಿಕಲಾ ಮೇಲೆ ಸೇಡು ತೀರಿಸಿಕೊಳ್ಳಲು ಸಿದ್ದಪ್ಪ ಪ್ಲಾನ್. ನಮ್ಮಿಬ್ಬರ ಸಂಬಂಧ ಹಾಳು ಮಾಡಿದ್ದಾಳೆಂಬ ಕಾರಣಕ್ಕೆ ಡಿಟರ್ನೇಟರ್ ತಂದು ಹೇರ್ ಡ್ರೈಯರ್ನಲ್ಲಿ ಸಕ್ರಿಯೂಟ್ ಮಾಡಿ ಕೊರಿಯರ್ ಮಾಡ್ತಾನೆ. ಹೇರ್ ಡ್ರೈಯರ್ ಇಳಕಲ್ನ ಎಲೆಕ್ಟ್ರಾನಿಕ್ ಅಂಗಡಿಯಲ್ಲಿ ಖರೀದಿಸಿದ್ದಾನೆ. ನಂಬರ್ 13ರಂದು ಬಾಗಲಕೋಟೆ DTCD ಮೂಲಕ ಶಶಿಕಲಾ ಅಡ್ರೆಸ್ಗೆ ಕೊರಿಯರ್ ಮಾಡ್ತಾನೆ. ಶಶಿಕಲಾ ನಂಬರ್ 15ರಂದು ಊರಲ್ಲಿ ಇರಲಿಲ್ಲ. ಹಾಗಾಗಿ ಪಾರ್ಸೆಲ್ ತರಲು ಬಸಮ್ಮಳಿಗೆ ಹೇಳಿದ ಶಶಿಕಲಾ, ಬಸಮ್ಮಳ ಮನೆಯಲ್ಲಿ ನಂಬರ್ 15ರಂದು ಸಂಜೆ ಪ್ರಯೋಗ ಮಾಡುವಾಗ ಬ್ಲಾಸ್ಟ್. BNS ಕಾಯ್ದೆ ಅಡಿ ಆರೋಪಿಯ ಅರೆಸ್ಟ್. ಪ್ರಕರಣ ದಾಖಲು. ಆರೋಪಿತನ ಮೇಲೆ ಕಾನೂನು ಕ್ರಮ ಜರುಗಿಸಲಾಗಿದೆ. DTCD ಮತ್ತು ಡಾಲ್ಫಿನ್ ಗ್ರೈನೇಟ್ ಕಂಪನಿ ಬೇಜವಾಬ್ದಾರಿತ ತನಿಖೆಯಲ್ಲಿ ಸಾಬೀತು. ಬಾಗಲಕೋಟೆ ಎಸ್ಪಿ ಅಮರನಾಥ್ ರೆಡ್ಡಿ ಹೇಳಿಕೆ. ವರದಿ ಮಾಡು ದುರ್ಗನ್ನವರ. ಇಳಕಲ್ ಪೊಲೀಸ್ ಸ್ಟೇಷನ್ದು ಅಲ್ಲಿ ಒಂದು 16ನೇ ತಾರೀಕು ಒಂದು ಪ್ರಕರಣ ದಾಖಲಾಗಿತ್ತು. ಅದು ಏನಂತಂದ್ರೆ, ಬಸವನಗರದಲ್ಲಿ ಇರ್ತಕ್ಕಂಥ ಒಂದು ಮನೆಯಲ್ಲಿ ಏರ್ ಡ್ರೈಯರ್ ಬರ್ಸ್ಟ್ ಆಗಿದ್ದರ್ತಕ್ಕಂಥದ್ದು ಇತ್ತು. ಸೊ ಅದನ್ನು ನಾವು ತನಿಖೆ ಮಾಡ್ತಾ ಇದ್ದೀವಿ. ತನಿಖೆ ಮಾಡಿದ ಮೇಲೆ ನಿನ್ನೆ ಒಂದು ಆರೋಪಿನ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ. ಸೊ ನಿನ್ನೆ ನಾವು ಸಿದ್ದಪ್ಪ ಅಲಿಯಾಸ್ ಸಿದ್ದನಗೌಡ ಶರಣಪ್ಪ ಶೀಲವಂತ್ ಅಂತ ಪೂರ್ತಿಗೇರಿ ಅವ್ರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ. ಸೊ ಅವ್ರನ್ನು ಅರೆಸ್ಟ್ ಮಾಡಿದಾಗ ಅವರು ಸಂಕ್ಷಿಪ್ತವಾದ ಒಂದು ಸ್ಟೋರಿನ ಹೇಳಿದ್ದಾರೆ. ಸೊ ಇವರು ಏನು ಮಾಡ್ತಿರ್ತಾರೆ, ಬಸವರಾಜೇಶ್ವರಿ ಅಂತ ಏನು ಗಾಯಾಳಿದ್ದಾರೆ ಅವರು ಮತ್ತು ಶಶಿಕಲಾ ಅಂತ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಈ ಬಸವರಾಜೇಶ್ವರಿ ಜೊತೆ ಈ ಅಕ್ಯೂಡ್ ಏನಿದ್ದಾರೆ ಸಿದ್ದಪ್ಪ ಶರಣಪ್ಪ ಶೀಲವಂತ, ಇವರು ಕೂಡ ಒಂದೇ ಗ್ರಾಮದವರು, ಪೂರ್ತಿಗೇರಿಯ ಊರಿದವರು. ಇವ್ರಿಗೆ ಮುಂಚೆಯಿಂದನೂ ಕೂಡ ಪರಿಚಯ ಇರುತ್ತೆ ಇಬ್ಬರಿಗೂ ಕೂಡ. ಇವರಿಗೆ ಮದುವೆ ಆಗಿ ರಕ್ಕಸಿಗೆ ಕೊಡ್ತಾರೆ. ಬಸವರಾಜೇಶ್ವರಿಗೆ ರಕ್ಕಸಿಗೆಯಲ್ಲಿ ಬಂದು ಸೆಟ್ಲ್ ಆಗ್ತಾರೆ. ಇವ್ರದ್ದು ಹಸ್ಬೆಂಡ್ ಬಂದ್ಬಿಟ್ಟು ಇಂಡಿಯನ್ ಆರ್ಮಿದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. 2017ರಲ್ಲಿ ಅಕಾಲಿಕವಾಗಿ ಮರಣನ ಹೊಂದ್ತಾರೆ. ಇವರು ಮರಣ ಹೊಂದಿದ ನಂತರ ಬಂದು ಬಸವನಗರ ಇಳಕಲ್ದಲ್ಲಿ ಇರ್ತಾರೆ. ಇವ್ರನ್ನ ಮತ್ತೆ ಪರಿಚಯ ಮಾಡಿಕೊಂತಾರೆ. ಮದುವೆ ಆದ ಮುಂಚೆ ಏನು ಪರಿಚಯ ಇತ್ತು, ಮದುವೆ ಆದ ನಂತರ ಇವರು ಪರಿಚಯ ಆಗುತ್ತೆ. ಮತ್ತೆ ಇವರು ಮನೆಗೆ ಬಂದು ಹೋಗ್ತಕ್ಕಂಥದ್ದು ಸುಮಾರು ಇವ್ರದ್ದು ಕುಟುಂಬನ ಇವರೇ ನುಡಿಕೆಂತ ರೀತಿಯಿಂದ ಇರುತ್ತೆ. ಈ ಸಿದ್ದಪ್ಪ, ಈ ಸಿದ್ದಪ್ಪಂದು ಮತ್ತೆ ಬಸವರಾಜೇಶ್ವರಿದು ಕೂಡ ಸುಮಾರು 5-6 ವರ್ಷದಿಂದ ಸಂಬಂಧ ಇರುತ್ತೆ. ಒಂದೇ ಮನೆಯಲ್ಲಿ ಕೂಡ ಹೋಗೋದು ಬರೋದು ವಾಸ ಮಾಡ್ತಾ ಇರ್ತಾರೆ. ಇವ್ರಿಗೆ ಶಶಿಕಲಾ ಎಂಬರು ಫ್ರೆಂಡ್ ಇರ್ತಾರೆ. ಶಶಿಕಲಾ ಅವರಿಗೆ ಈ ಪರಿಚಯ ಮಾಡಿಸ್ತಾಳೆ ಅವರು ಬಸವರಾಜೇಶ್ವರಿ. ಯಾಕಂದ್ರೆ ಇಬ್ರು ಮಿಲಿಟರಿ ಕ್ಯಾಂಟೀನ್ಗೆ ಇವನೇ ಕರ್ಕೊಂಡು ಹೋಗೋದು ಬರೋದು ಮಾಡ್ತಿರ್ತಾನೆ. ಅಲ್ಲಿ ಮಿಲಿಟರಿ ಕ್ಯಾಂಟೀನ್ದಲ್ಲಿ ಅವರು ಶಶಿಕಲಾ ಕೂಡ ಬಂದಿರ್ತಾರೆ. ಆ ಶಶಿಕಲಾಗ ಇವ್ರದ್ದು ಇಬ್ಬರದು ನೋಡ್ಬಿಟ್ಟು ಅವರಿಗೆ ಬುದ್ಧಿವಾದ ಹೇಳ್ತಾಳೆ ಬಸವರಾಜೇಶ್ವರಿಗೆ. ಬೇಡ, ಅವನ ಜೊತೆ ತಿರುಗಾಡ್ಬೇಡ, ಅವನ ಮನೆಗೆ ಕರ್ಸ್ಬೇಡ ಅಂತ ಹೇಳ್ಬಿಟ್ಟು ಇವರಿಗೆ ಬುದ್ಧಿವಾದವನ್ನು ಹೇಳ್ತಾಳೆ. ಈಗ ರೀಸೆಂಟ್ ಆಗಿ ಒಂದು 5-6 ತಿಂಗಳಿಂದ ಇವ್ರನ್ನ ಅವಾಯ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಸವರಾಜೇಶ್ವರಿ. ಅವಾಯ್ಡ್ ಮಾಡಕ್ಕೆ ಸ್ಟಾರ್ಟ್ ಆದ್ಮೇಲೆ ಇವನು ಪದೇ ಪದೇ ತಿಳಿಸಿ ಹೇಳ್ತಾನೆ. ಮತ್ತೆ ಶಶಿಕಲಾಗೂ ಕೂಡ ದೂರವಾಣಿ ಕರೆ ಮಾಡಿ ಹೇಳ್ತಾನೆ, ಯಾಕೆ ನಮ್ಮಿಬ್ಬರದು ಕೆಡಿಸ್ತಾ ಇದಾರೆ, ನಾವಿಬ್ರು ಒಟ್ಟಿಗೆ ಇದ್ದೀವಿ ಅಂತ ಎಂಬ ಮಾತನ್ನು ಹೇಳ್ತಾನೆ. ಬಟ್ ಈಗ ರೀಸೆಂಟ್ ಆಗಿ ಒಂದು 15 ದಿವಸದಿಂದ ಇವನು ಬಸವನಗರಕ್ಕೆ ಬರ್ತಾನೆ. ಅಲ್ಲಿ ಮಾಡ್ತಾರೆ. ಅವರು ತಿಳ್ಕೊಂಡು ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಇರ್ತಕ್ಕಂಥ ಬಸವರಾಜೇಶ್ವರಿಗೆ ಮನೆಗೆ ಹೋಗಿ ಹೇಳ್ತಾಳೆ, ಅಂದ್ರೆ ಫೋನ್ ಮಾಡಿ, ನಂದು ಪಾರ್ಸಲ್ ಬಂದಿದೆ, ನೀನ್ ತಗೋ ಅಂತ. ಇವ್ರು ಹೋಗಿ DTDC ಕೊರಿಯರ್ಗೆ ಮಧ್ಯಾಹ್ನ ಪಾರ್ಸಲ್ ಹೋಗಿ ತಗೊಂಡ್ ಬರ್ತಾರೆ. ಮನೇಲಿ ಇಡ್ತಾರೆ. ಅದನ್ನ ಓಪನ್ ಮಾಡಿ ತೋರಿಸ್ತಾರ ಇವರಿಗೆ. ಅವರು ಇಲ್ಲ ಕೊರಿಯರ್ ಬಂದಿದೆ ನಿನ್ನಂತಂದು ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರ. ಆಯ್ತು ನಾನು ಬಂದು ಕಲೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾಳೆ ಶಶಿಕಲಾ. ಇವ್ರದ್ದು ಮನೇಲಿ ಅದೇ ಈ ತರ ಇಟ್ಟಿದ ತಕ್ಷಣ ಅದು ಸಾಯಂಕಾಲ ಮಕ್ಕಳು ಸ್ಕೂಲ್ ಬಿಟ್ಟು ಬರ್ತಾವ, ಇವ್ರದ್ದು ಬಸವರಾಜೇಶ್ವರಿ ಮಕ್ಕಳು. ಇದೇನು ಪಾರ್ಸಲ್ ಬಂದಿದೆ ಅಂತ ಯಾಗ ಕುತೂಹಲ ಇರ್ತಾ ಹುಡುಗರು ಕೇಳ್ತಾರ. ಆ ಹುಡುಗಿ ಚಿಕ್ಕ ಮಗಿರ್ತಕ್ಕಂಥದ್ದು ಆನ್ ಮಾಡಿ ನೋಡೋಣ ಅಂತ ಹೋದಾಗ ಇವ್ರು ಬಸವರಾಜೇಶ್ವರಿ ನೀನ್ ಮಾಡಬೇಡ, ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪ್ಲಗ್ ಹಾಕಿದ ತಕ್ಷಣ ಬಸವರಾಜೇಶ್ವರಿ ಮನೆಗೆ ಹೋಗ್ತಾನ. ಬಟ್ ಆ ಅಮ್ಮ ಒಳಗಡೆ ಇವನ್ನ ಕರ್ಕನಂಗಿಲ್ಲ. ಅದರಿಂದ ಅವನು ಕೋಪ ಬರುತ್ತ. ನಂದು ಮತ್ತೆ ಇವ್ರದ್ದು ಇರ್ತಕ್ಕಂಥದ್ದು ಸಂಬಂಧನ ಹಾಳು ಮಾಡಿರ್ತಕ್ಕಂಥದ್ದು ಶಶಿಕಲಾ ಅಂತ ತಿಳಿದ್ಬಿಟ್ಟು ಅದು ಅವತ್ತು ಪ್ಲಾನ್ ಮಾಡ್ತಾನೆ. ಮತ್ತೆ ಆ ಪ್ಲಾನಿನ ಪ್ರಕಾರ ಅವನು ಡಾಲ್ಫಿನ್ ಇಂಟರ್ನ್ಯಾಷನಲ್ ಏನು ಗ್ರೆನೇಡ್ಸ್ ಇದೆ ಅಲ್ಲಿಂದ ಒಂದು ಡೆಟೋನೇಟರ್ನ ತಗೊಂಡ್ ಬರ್ತಾನೆ. ಮತ್ತೆ ತಗೊಂಡ್ ಬಂದ್ಮೇಲೆ ಅವನಿಗೆ ಸುಮಾರು ಆಲೋಚನೆ ಬರುತ್ತೆ, ಏನ್ ಮಾಡ್ಬೇಕು, ಹೆಂಗ ಯೂಸ್ ಮಾಡ್ಬೇಕಂತ. ಎಲೆಕ್ಟ್ರಿಕಲ್ ಡಿಟೋನೇಟರ್ ಬರುತ್ತೆ, ಚಿಕ್ಕದು ಕೇಪ್ ಅಂತ ಏನ್ ಕರಿತೀವಿ ಅದು ಬರುತ್ತೆ. ಆ ಚಿಕ್ಕ ಸೆಲ್ ತರ ಇರುತ್ತೆ. ಇಲ್ಲ, ಶಶಿಕಲಾನ್ ಜೊತೆನೆ ಆಕೆಗೆ ಇಂಜುರಿ ಮಾಡಬೇಕು ಅಥವಾ ಏನಾದ್ರು ಯೂಸ್ ಮಾಡ್ಬೇಕಾದ್ರೆ ಸಾವಾಗಲ್ಲ ಎಂಬುದನ್ನ ಒಂದು ಉದ್ದೇಶ ಶಶಿಕಲಾಗ್ ಮಾಡ್ಬೇಕು ಎಂಬುದು ಇತ್ತು ಒಂದು ಉದ್ದೇಶ. ಅವರು ಮುಖಕ್ಕೆ ಏನಾದ್ರು ಇಟ್ಕೊಂಡಿದ್ರು, ಮುಖದ ಮುಂದೆ ಇಟ್ಕೊಂಡಿತ್ತು ಅಂದ್ರೆ ತಲೆ ಬ್ಲಾಸ್ಟ್ ಆಗ್ತಕ್ಕಂಥದ್ದು ಎಲ್ಲ ಚಾನ್ಸಸ್ ಕೂಡ ಇತ್ತು.
ಮ್ಯಾರೇಜ್ ಅವರು ಆಲ್ರೆಡಿ ಮತ್ತೆ ಇಬ್ರು ಒಂದೇ ಕಡೆ ಒಂದೇ ಊರಿನವರು, ಮತ್ತೆ ಹಂಗಾಗಿ ಊರಲ್ಲಿ ಪರಿಚಯ ಇರುತ್ತೆ. ಮತ್ತೆ ನಾವು ಸ್ನೇಹಿತರಾಗಿದ್ದು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು. ಇಬ್ರು ಒಂದೇ ಊರು. ಅವನಿಗೂ ಇದೆ, ಅವನಿಗೂ ಕೂಡ ಮದುವೆ ಆಗಿದೆ, ಒಂದು ಮಗು ಇದೆ. ಮತ್ತೆ ಇನ್ನೊಂದು ಪಾಪ ಅವರು ಪತ್ನಿ ಈಗ ಗರ್ಭಿಣಿಯಾಗಿದ್ದಾರೆ. ಒಂದು ಮಗು ಇದೆ ಅವನಿಗೆ. ಇವರಿಗೆ ಬಸವರಾಜೇಶ್ವರಿಗೆ 2 ಮಕ್ಕಳು. ಅವ್ರು ತೀರ್ಕೊಂಡ್ಮೇಲೆ ಅವರು ಶಶಿಕಲಾ ಹೇಳಿರ್ತಕ್ಕಂಥದ್ದು, ನಮ್ಗೆ ಏನಾದ್ರು ಪಾರ್ಸಲ್ಸ್ ಈ ಡಿಫೆನ್ಸ್ ಕಡೆಯಿಂದಾನೇ ನಮ್ಗೆ ಕೆಲವೊಂದು ವರ್ಷಕ್ಕೊಂದ್ಸಲ ಏನಾದ್ರು ಪಾರ್ಸಲ್ ಬರ್ತಾ ಇತ್ತು, ಆ ತರ ಬಂದದ್ದು ಅಂತ ತಿಳ್ಕೊಂಡು ನಾನು ಹೇಳಿದ್ದೇನೆ ಅಂತ ಹೇಳಿದ್ರು. ಸೊ ಅದನ್ನ ನಂತರದಲ್ಲಿ ನಾವು ಮತ್ತೆ ಪುನಃ ಅವ್ರನ್ನ ಎನ್ಕ್ವೈರಿ ಮಾಡಿದಾಗ ಇಲ್ಲ ನಾನು ಮಾಡಿಲ್ಲ ಅಂತ ಹೇಳಿದ್ರು. ನಂತರದಲ್ಲಿ ನಾವು ವೈಜ್ಞಾನಿಕವಾಗಿ ನಮ್ದು ಕಾಲ್ ರೆಕಾರ್ಡ್ಸ್ ನಾವು ಚೆಕ್ ಮಾಡಿದ್ವಿ. ಮತ್ತೆ ಅಲ್ಲಿ ಲೋಕಲ್ ಮಾಹಿತಿ ತೆಗೆದಿವಿ, ಏನಾಗಿತ್ತು ಏನಿಲ್ಲ ಅಂತ. ಅಲ್ಲಿ ಮಾಹಿತಿ ತೆಗೆದಾಗ ಇವ್ರ ಮನೆಗೆ ಒಬ್ರು ಪುರುಷ ಬಂದು ಹೋಗ್ತದೆ ನಂಬೋದನ್ನ ಮಾಹಿತಿ ತೆಗೆದ್ವಿ. ಮತ್ತೆ ಇವರು ಕಂಪ್ಲೇಂಟ್ದಾರನು ಕೂಡ ಯಾರು ಬಂದು ಹೋಗ್ತಿದ್ರು ಏನಿ ಕೆಲಸ ಮಾಡ್ತಿರ್ತಾನ. ಸೊ ಅಲ್ಲಿಂದ ಒಂದು ತಗೊಂಡು ಬಂದಿರತಕ್ಕಂಥದ್ದೇ. ಮತ್ತೆ ಅವ್ರದ್ದು ಕೂಡ ಈಗ ನೆಗ್ಲಿಜೆನ್ಸ್ ಬರುತ್ತೆ. ಯಾಕಂದ್ರೆ ಪ್ರತಿಯೊಂದು ಇದು ಗ್ರೆನೇಟ್ ಎಕ್ಸ್ಪ್ಲೋಸಿವ್ ಅವರು ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಮತ್ತೆ ಎಷ್ಟು ಅಂಕೆ ಸಂಖ್ಯೆ ಕೂಡ ಎಲ್ಲಿ ಬಂತು, ಎಲ್ಲಿ ಹೋಯ್ತು, ಎಲ್ಲಿದ್ದ ತಂದ್ರು, ಅವ್ರದೇ ಆದ ಒಂದು ಮ್ಯಾಗಝಿನ್ ಇರುತ್ತೆ. ಆ ಮ್ಯಾಗಝಿನ್ದಲ್ಲಿ ಯಾಕೆ ಮಿಸ್ ಆಯ್ತು, ಇದು ಯಾಕೆ ಅವರು ಬಂದು ಕಂಪ್ಲೇಂಟ್ ಕೊಡ್ಲಿಲ್ಲ, ಮತ್ತೆ ಈಗೆಲ್ಲ ವಿಚಾರಣೆಯಲ್ಲಿ ನಾವು ತನಿಖೆ ಮಾಡ್ತೀವಿ. ಅವ್ರದ್ದು ಏನು ಫ್ಯಾಕ್ಟರ್ ತಪ್ಪು ಕಂಡು ಬರುತ್ತಾ ಅವ್ರ ಮೇಲೆ ಕಾನೂನು ಕ್ರಮನ ತಗೊಂತೀವಿ. 16 ವರ್ಷದಿಂದ ಕೆಲಸ ಮಾಡ್ತೀವಿ. 100% ಶಶಿಕಲಾಗೆ ಕೊಲೆ ಮಾಡಬೇಕು ಅಥವಾ ಅವರಿಗೆ ಒಂದು ಗುರುತರವಾದಂತ ಇಂಜುರಿ ಆಗ್ಬೇಕೆಂಬ ದೃಷ್ಟಿಯಿಂದನೇ ಇದನ್ನ ನಾವು ಮಾಡಿರ್ತಕ್ಕಂಥದ್ದು.